ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಮೆಸೇಜಿಂಗ್ ಆ್ಯಪ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ನಿಮಗೆಲ್ಲ ಮಾರ್ಚ್ ಬಂದಂದರೆ ಇವತ್ತಿಂದ ನಮ್ಮ ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆಯಿಂದ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಇದನ್ನು ಪಾಲಿಸಲೇಬೇಕು. ನೀವು ಪಾಲಿಸಲಿಲ್ಲ ಅಂದರೂ ಕೂಡ ಆಟೋಮೆಟಿಕ್ಕಾಗಿ ಈ ಒಂದು ರೂಲ್ ಅಪ್ಲೈ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಈ ವಿಷಯನ ತಿಳ್ಕೊಂಡಿರಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಹಾಗಾಗಿ ಸ್ಕಿಪ್ ಮಾಡ್ದಲ್ಲೇ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಚೆಕ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ಮೆಸೇಜಿಂಗ್ ಆ್ಯಪ್ಸ್ನ ಯೂಸ್ ಮಾಡ್ತಿದ್ದೀರಾ, ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್, ಹಾಗೆ ಸ್ನ್ಯಾಪ್ಚಾಟ್, ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆಯಿಂದ ಕೆಲವು ಸ್ಟ್ರಿಕ್ಟ್ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಏನದು ಅಂತ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಯಾರೆಲ್ಲ ಮೆಸೇಜಿಂಗ್ ಆ್ಯಪ್ ಅಂದರೆ ಇವಾಗ ಏನಾಗಿರುತ್ತೆ, ವಾಟ್ಸಪ್ಸ್ ಆಗಿರ್ಬೋದು, ಹಾಗೆ ಟೆಲಿಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ನೀವು ಒಂದು ಮೊಬೈಲಲ್ಲಿ ನೀವು ನಿಮ್ಮ ಸಿಮ್ ಕಾರ್ಡ್ನ ಹಾಕ್ಕೊಂಡಿರ್ತೀರ. ಕೆಲವೊಬ್ಬರು ಅದೇ ಮೊಬೈಲಲ್ಲೇ ಎಲ್ಲ ಆ್ಯಪ್ಸ್ನೂ ಯೂಸ್ ಮಾಡ್ತಿರ್ತೀರ. ಇನ್ನು ಕೆಲವೊಬ್ಬರು ಇನ್ನೊಂದು ಮೊಬೈಲಲ್ಲಿ ಅದೇ ನಂಬರ್ನ ಹಾಕಿ ಆ ಒಂದು ಆ್ಯಪ್ನ ಯೂಸ್ ಮಾಡ್ತಿರ್ತೀರ. ಸೊ ಇನ್ನು ಮುಂದೆ ಆ ಥರ ಯೂಸ್ ಮಾಡೋಂಗಿಲ್ಲ. ಯಾವ ನಂಬರ್ ಹಾಕಿರ್ತೀರ ಆ ನಂಬರ್ನ ಸಿಮ್ ಇದ್ದರೆ ಮಾತ್ರ ಆ ಮೊಬೈಲಲ್ಲಿ ಆ ಆ್ಯಪ್ಸ್ನ ಯೂಸ್ ಮಾಡೋಕ್ಕೆ ಸಾಧ್ಯ. ಕೆಲವೊಬ್ಬರು ಒಂದು ಮೊಬೈಲಲ್ಲಿ ಸಿಮ್ ಹಾಕಿ ಯೂಸ್ ಮಾಡ್ತಿರ್ತೀರ, ಇನ್ನೊಂದು ಎಕ್ಸ್ಟ್ರಾ ಇದೆ ಅಂತ ಆ ಮೊಬೈಲ್ಗೆ ವಾಟ್ಸಪ್ ಆಗಿರ್ಬೋದು, ಅಥವಾ ಸ್ನ್ಯಾಪ್ಚಾಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಎರಡೆರಡು ಮೊಬೈಲಲ್ಲೂ ಕೂಡ ಎರಡು ಆ್ಯಪ್ಸ್ನ ಯೂಸ್ ಮಾಡ್ತಿರ್ತೀರ. ಬಟ್ ಸಿಮ್ ಮಾತ್ರ ಒಂದು ಮೊಬೈಲಲ್ಲಿ ಇರುತ್ತೆ, ಇನ್ನೊಂದು ಮೊಬೈಲಲ್ಲಿ ಇರಲ್ಲ. ಇನ್ನು ಮುಂದೆಯಿಂದ ಆ ಥರ ಅಪ್ಲೈ ಆಗಲ್ಲ. ನೀವು ಅಕಸ್ಮಾತ್ ಸಿಮ್ ಇಲ್ಲ ಅಂದರೆ ಆ ಮೊಬೈಲಲ್ಲಿ ಆ ನಂಬರಿಂದ ವಾಟ್ಸಪ್ ಆಗಲಿ, ಸ್ನ್ಯಾಪ್ಚಾಟ್ ಆಗಲಿ, ಟೆಲಿಗ್ರಾಮ್ ಆಗಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಇದು ಒಂದಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ಎಕ್ಸಾಂಪಲ್ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಡೆಸ್ಕ್ಟಾಪಲ್ಲಾಗಿರ್ಬೋದು, ಕಂಪ್ಯೂಟರಲ್ಲೇ ನೀವು ನಿಮ್ಮ QR ಕೋಡ್ನ, ಅಂದರೆ ನಿಮ್ಮ ವಾಟ್ಸಪ್ QR ಕೋಡ್ನ ಯೂಸ್ ಮಾಡಿಕೊಂಡು ವಾಟ್ಸಪ್ನ ಯೂಸ್ ಮಾಡ್ತಿರ್ತೀರ. ಇನ್ನು ಮುಂದೆ ಆ ಥರ ಮಾಡ್ತಾ ಇದ್ದರೆ 6 ಗಂಟೆಗಳಿಗೊಮ್ಮೆ ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ. ಮತ್ತು ನೀವು QR ಕೋಡ್ನ ಹಾಕಿ ಮತ್ತೆ ಲಾಗಿನ್ ಮಾಡಬೇಕಾಗತ್ತೆ. ಸೊ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹೊಸದಾಗಿ ಇವತ್ತಿನ, ಅಂದರೆ ಮಾರ್ಚ್ 1ನೇ ತಾರೀಕಿಂದ ಈ ಒಂದು ಹೊಸ ನಿಯಮನ ಜಾರಿಗೆ ತರ್ತಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಬೇಕನ್ನೋಕ್ಕಿಂತ ಆಟೋಮೆಟಿಕ್ಕಾಗಿ ಅದು ಸಿಸ್ಟಮಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ಲಾಗೌಟ್ ಆಗಿಬಿಡುತ್ತೆ. ನೀವು ಮತ್ತೆ QR ಕೋಡ್ನ ಮಾಡಿ QR ಕೋಡ್ನ ಸ್ಕ್ಯಾನ್ ಮಾಡಿ ಲಾಗಿನ್ ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟು ದಿನ ಏನಾಗ್ತಿತ್ತು, ವರ್ಕಿಂಗ್ ಲ್ಯಾಪ್ಟಾಪಲ್ಲೇ ವರ್ಕ್ ಮಾಡ್ತಿರ್ತಾರೆ. ಸೊ ಅದರಲ್ಲೇ ವಾಟ್ಸಪ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಿರ್ತಾರೆ. ಯಾಕೆ ಈ ಥರ ಚೇಂಜಸ್ ಮಾಡಿದ್ದಾರೆ ಹೊಸದಾಗಿ ಸಡನ್ನಾಗಿ ಅಂತಂದರೆ, ತುಂಬಾ ವಿಪರೀತವಾಗಿ ಸೈಬರ್ ಕ್ರೈಮ್ಗಳಾಗ್ತಾ ಇರೋದ್ರಿಂದ ಈ ಒಂದು ನಿಯಮನ ಜಾರಿಗೆ ತಂದರೆ ಸೈಬರ್ ಕ್ರೈಮ್ ಆಗೋದನ್ನು ಕೂಡ ತಡೆಗಟ್ಬೋದು ಅಂದ್ಬಿಟ್ಟು ಈ ಒಂದು ಕೇಂದ್ರ ಸರ್ಕಾರದಿಂದ ಟೆಲಿಗ್ರಾಮ್ ದೂರ ಸಂಪರ್ಕ ಇಲಾಖೆ, ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆಯವರು ಈ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಇಷ್ಟೊತ್ತು ನಾನೇನು ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ ಅಂತ ಹೇಳಿದೆ, ಇದು ಆಲ್ ಓವರ್ ಇಂಡಿಯಾ ಎಲ್ಲ ನಂಬರ್ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. +91 ಈ ಒಂದು ನಂಬರ್ಸ್ ಯಾರ್ದೆಲ್ಲ ಇರುತ್ತೆ ಅವ್ರದ್ದೆಲ್ಲದಕ್ಕೂ ಕೂಡ ಆಲ್ ಓವರ್ ಇಂಡಿಯಾ ಈ ಹೊಸ ಒಂದು ನಿಯಮ ಜಾರಿಗೆ ಬರುತ್ತೆ. ಹಾಗೆ ತಂತ್ರಜ್ಞಾನ ಕಂಪನಿಗಳಿಗೂ ಕೂಡ 90 ದಿನ ಕಾಲಾವಕಾಶನ ಕೊಟ್ಟಿದ್ದಾರೆ. ಅಂದರೆ ನಾನೇನು ಹೇಳಿದೆ, ಆಟೋಮೆಟಿಕ್ಕಾಗಿ ಲಾಗೌಟ್ ಆಗೋದಾಗಿರ್ಬೋದು, ಅಥವಾ ಸಿಮ್ ಇಲ್ದಲ್ಲೇ ಇರೋ ಮೊಬೈಲ್ನಿಂದ ನೀವು ಈ ಮೆಸೇಜಿಂಗ್ ಅಪ್ಲಿಕೇಶನ್ನ ಯೂಸ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡೋದು ಆಟೋಮೆಟಿಕ್ಕಾಗಿ ಕಟ್ ಆಗಬೇಕು ಅಂದ್ಬಿಟ್ಟು ಈ ಒಂದು ತಂತ್ರಜ್ಞಾನ ಕಂಪನಿಗಳಿಗೆ 90 ದಿನ ಕಾಲಾವಕಾಶ ಕೊಡ್ತಾರೆ. ಸೊ ಅವ್ರದ್ದು ನೀವು ಆಟೋಮೆಟಿಕ್ ಅಪ್ಡೇಟ್ ಆದ ಕೂಡಲೇ, ಅವರ ತಂತ್ರಜ್ಞಾನದಲ್ಲಿ ಅಪ್ಡೇಟ್ ಆದ ಕೂಡಲೇ ನಿಮ್ಮ ಮೊಬೈಲಲ್ಲೂ ಕೂಡ ಈ ಒಂದು ನಿಯಮ ಜಾರಿಗೆ ಆಗುತ್ತೆ. ಅಕಸ್ಮಾತ್ ಸಿಮ್ ಇಲ್ದಲ್ಲೇ ನೀವು ಬೇರೆ ಎಕ್ಸ್ಟ್ರಾ ಮೊಬೈಲ್ಸಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ. ನೀವು ಸಿಮ್ ಇರೋ ಮೊಬೈಲಲ್ಲೇ ವಾಟ್ಸಪ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ನು ಮುಂದೆ ಆ್ಯಪ್ಸ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ. ನಿಮಗೆ ಈ ಒಂದು ಚೇಂಜಸ್ ತಂದಿರೋದ್ರ ಬಗ್ಗೆ, ಈ ಒಂದು ಹೊಸ ನಿಯಮನ ಜಾರಿಗೆ ತಂದಿರೋದ್ರ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಖಂಡಿತ ಇದು ತಂದಿರೋದು ಒಳ್ಳೆಯದೇ. ಯಾಕಂದರೆ ತುಂಬಾ ಸೈಬರ್ ಕ್ರೈಮ್ಗಳಾಗ್ತಿದೆ.
ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಎಲ್ಲ ಹ್ಯಾಕ್ ಮಾಡ್ತಾರೆ. ಬೇರೆಯವ್ರು ನಾವೇ ಮೆಸೇಜ್ ಮಾಡ್ದಂಗೆ ಅವ್ರು ಮೆಸೇಜ್ ಮಾಡ್ತಾರೆ. ತುಂಬಾ ಈ ಥರ ಸೈಬರ್ ಕ್ರೈಮ್ಗಳು ಅತಿಯಾಗಿ ನಡೀತಾ ಇರೋದ್ರಿಂದ ಈ ಒಂದು ಹೊಸ ನಿಯಮನ ಜಾರಿಗೆ ತಂದಿದ್ದಾರೆ. ಖಂಡಿತ ನನ್ನ ಪ್ರಕಾರ ಇದು ಒಳ್ಳೆ ಡಿಸಿಷನ್ ಅಂತ ಅನಿಸುತ್ತೆ. ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಆಗಲೇ ಏನು ಹೇಳಿದೆ, ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ ಅಂತ. ಬರೀ 2024 ಲಾಸ್ಟ್ ಇಯರಲ್ಲೇ ಇವು ಟೋಟಲ್ ಆಗಿ 22,800 ಕೋಟಿ ಹಣನ ಲೂಟಿ ಮಾಡಿದಾರಂತೆ ಸೈಬರ್ ಕ್ರೈಮಿಂದ. ವಾಟ್ಸಪ್ ಹ್ಯಾಕ್ ಮಾಡೋದು, ನಾವೇ ಮೆಸೇಜ್ ಮಾಡಿದ್ದೀವಿ ಅನ್ನಂಗೆ ಹ್ಯಾಕರ್ಸ್ ಮೆಸೇಜ್ ಮಾಡೋದು, ಅಷ್ಟಾಕಿ ಇಷ್ಟಾಕಿರಿ ತೊಂದರೆಲಿದ್ದೀನಿ ಅಂತ ಹಾಕ್ಸ್ಕೊಳ್ಳೋದು. ಸೊ ಒಟ್ಟಾರೆಯಾಗಿ 2024ರಲ್ಲಿ 22,800 ಕೋಟಿ ಹಣನ ಲೂಟಿ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕ್ರಿ, ಇಷ್ಟು ಹೈ ಸ್ಪೀಡಲ್ಲಿ ಈ ಒಂದು ಸೈಬರ್ ಕ್ರೈಮ್ ನಡೀತಿದೆ ಅಂತ. ಸೊ ಹಾಗಾಗಿ ಆಟೋಮೆಟಿಕ್ ಆಪ್ಷನ್ ಇವಾಗ ಅವರು ನಮ್ಮ ಸಿಮ್ ಇಲ್ದಲೆ ನಮ್ಮ ನಂಬರಿಂದ ಅವ್ರೇನಾದರೂ ಹ್ಯಾಕ್ ಮಾಡಿದ್ರು ಕೂಡ ಆಟೋಮೆಟಿಕ್ಕಾಗಿ ಲಾಗೌಟ್ ಆಗೋದ್ರಿಂದ ನೀವು ಆಗೋದನ್ನ ತಪ್ಪಿಸ್ಬೋದು ಸ್ವಲ್ಪ ಮಟ್ಟಿಗಾದರೂ ಅಂದ್ಬಿಟ್ಟು ಈ ಒಂದು ನಿಯಮನ ಜಾರಿಗೆ ತಂದಿರೋದು. ಐ ಹೋಪ್ ಎಲ್ಲರಿಗೂ ಕೂಡ ಆದಷ್ಟು ಬೇಗ ನಿಮ್ಮ ಮೊಬೈಲಲ್ಲೂ ಕೂಡ ಈ ಒಂದು ರೂಲ್ಸ್ ಜಾರಿಗೆ ಆಗುತ್ತೆ ಅಂತ ಅನಿಸುತ್ತೆ. ಐ ಹೋಪ್ ಈ ವಿಡಿಯೋನಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.